ಒಬ್ಬ ವ್ಯಕ್ತಿ ಒಂದು ದೊಡ್ಡ ಕಾರಿನಿಂದ ಇಳಿದು ವಿಮಾನ ನಿಲ್ದಾಣವನ್ನು ಪ್ರವೇಶಿಸಿದ. ವಿಮಾನವು ಹೊರಡಲು ಸಿದ್ಧವಾಗಿತ್ತು. ಆ ವ್ಯಕ್ತಿ ತನಗೆ ಆಯೋಜಿಸಿರುವ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಅವನು ವಿಮಾನವನ್ನು ಹತ್ತಿ ತನ್ನ ಸೀಟಿನಲ್ಲಿ ಕುಳಿತುಕೊಂಡ. ವಿಮಾನವು ಹೊರಟಿತು. ಭಾರೀ ಮಳೆ ಮತ್ತು ಮಿಂಚಿನ ಕಾರಣದಿಂದ ವಿಮಾನಿನ ರಾಡಾರ್ ವ್ಯವಸ್ಥೆಯು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿರಲಿಲ್ಲ. ಆದ್ದರಿಂದ ವಿಮಾನಿನ ಕ್ಯಾಪ್ಟನ್, ನೀವು ಹತ್ತಿರದ ವಿಮಾನ ನಿಲ್ದಾಣದಲ್ಲಿ ಇಳಿದುಕೊಳ್ಳಿ ಎಂದು ಹೇಳಿದ. ಆಗಲೇ ನಾವು ಸ್ವಲ್ಪ ದೂರ ಪ್ರಯಾಣಿಸಿದ್ದೆವು. ಅತ್ಯಂತ ಒಳ್ಳೆಯ ಹವಾಮಾನದಲ್ಲಿ ವಿಮಾನವು ಹತ್ತಿರದ ವಿಮಾನ ನಿಲ್ದಾಣಕ್ಕೆ ಇಳಿಸಲಾಯಿತು. ಅಲ್ಲಿ ಕ್ಯಾಪ್ಟನ್ ಬಂದ ತಕ್ಷಣ ಆ ವ್ಯಕ್ತಿ ದೂರು ಹೇಳಲು ಪ್ರಾರಂಭಿಸಿದ. ಆ ವ್ಯಕ್ತಿ ಹೇಳಿದ, ಸರ್, ನಮಗೆ ಸಮಯ ಅತ್ಯಮೂಲ್ಯ. ನಾವು ಬಹಳ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗುತ್ತಿದ್ದೇನೆ. ನೀವು ಹೀಗೆ ಮಧ್ಯದಲ್ಲಿ ವಿಮಾನವನ್ನು ನಿಲ್ಲಿಸಿದರೆ ನಾವು ಏನು ಮಾಡಬೇಕು ಎಂದು ಕ್ಯಾಪ್ಟನ್ ಜೊತೆಗೆ ವಾದ ಮಾಡುತ್ತಿದ್ದ. ಅಲ್ಲೇ ನಿಂತಿದ್ದ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯನ್ನು ನೋಡಿ ಡಾಕ್ಟರ್ ಪಟ್ನಾಯಕ್ ಎಂದು ಹೇಳಿದ. ಆಗ ಅವನು, ನೀವು ಎಲ್ಲಿಗೆ ಹೋಗಬೇಕೆಂದು ಕೇಳಿದ. ಆಗ ಡಾಕ್ಟರ್ ತಾವು ಹೋಗಬೇಕಾದ ಇವೆಂಟ್ ಬಗ್ಗೆ ಹೇಳಿದರು. ಆಗ ಅವನು, ನೀವು ಟ್ಯಾಕ್ಸಿ ಮೂಲಕ 2 ತಾಸಿನೊಳಗೆ ಅಲ್ಲಿಗೆ ಹೋಗಬಹುದು. ಅದನ್ನು ಕೇಳಿ ಡಾಕ್ಟರ್ ಪಟ್ನಾಯಕ್ ಅವರಿಗೆ ತುಂಬ ಖುಷಿಯಾಯಿತು. ಆದರೆ ಏನು ಮಾಡುವುದು? ಬಿರುಗಾಳಿ, ಗುಡುಗು ಮತ್ತು ಮಳೆಯಿಂದಾಗಿ ಟ್ಯಾಕ್ಸಿ ಸಹ ಚಲಿಸಲು ಕಷ್ಟವಾಯಿತು. ಆದರೆ ಡಾಕ್ಟರ್ ಟ್ಯಾಕ್ಸಿ ಡ್ರೈವರ್ಗೆ ಹೇಳಿ, ಏನೂ ಆಗುವುದಿಲ್ಲ, ನಿಧಾನವಾಗಿ ಚಲಿಸು ಎನ್ನುತ್ತಿದ್ದರು. ಇದ್ದಕ್ಕಿದ್ದಂತೆ ಡ್ರೈವರ್ಗೆ ಟ್ಯಾಕ್ಸಿ ನಿಯಂತ್ರಣ ತಪ್ಪಿ ಒಂದು ನಿರ್ಜನ ಪ್ರದೇಶವನ್ನು ತಲುಪಿತು. ಆದರೆ ಡಾಕ್ಟರ್ ತಮ್ಮ ಇವೆಂಟ್ ತಲುಪುವ ಆತುರದಲ್ಲಿದ್ದರು. ಹವಾಮಾನ ವೈಪರೀತ್ಯದಿಂದಾಗಿ ಮೊಬೈಲ್ ನೆಟ್ವರ್ಕ್ ಸಿಗುತ್ತಿರಲಿಲ್ಲ. ಆದ್ದರಿಂದ ಅವರು ಸರಿಯಾದ ದಾರಿ ತೋರಿಸಲು ಯಾರನ್ನಾದರೂ ಕೇಳಬೇಕಾಗಿತ್ತು. ಹೀಗೆ ಹುಡುಕುತ್ತಾ ರಸ್ತೆ ಬದಿಯಲ್ಲಿ ಒಂದು ಚಿಕ್ಕ ಮನೆ ಕಾಣಿಸಿತು. ದಾರಿ ಕೇಳುವ ಉದ್ದೇಶದಿಂದ ಡಾಕ್ಟರ್ ಟ್ಯಾಕ್ಸಿಯಿಂದ ಇಳಿದು ಆ ಮನೆಯ ಬಾಗಿಲನ್ನು ತಟ್ಟಿದರು. ಆಗ ಮನೆಯಿಂದ, ಬಾಗಿಲು ತೆರೆದೇ ಇದೆ, ಯಾರಾದರೂ ಇರಲಿ, ಒಳಗೆ ಬನ್ನಿ ಎಂದು ಒಳಗಿನಿಂದ ಧ್ವನಿ ಕೇಳಿಸಿತು. ಒಳಗೆ ಒಬ್ಬ ಅಜ್ಜಿ ಕುರ್ಚಿಯ ಮೇಲೆ ಕುಳಿತು ಭಗವದ್ಗೀತೆ ಓದುತ್ತಿದ್ದರು. ಡಾಕ್ಟರ್ ಅಜ್ಜಿಗೆ ಕೇಳುತ್ತಾರೆ, ಅಮ್ಮ, ನಿನ್ನ ಅನುಮತಿ ಇದ್ದರೆ ನಾನು ನಿಮ್ಮ ಫೋನನ್ನು ಬಳಸಬಹುದೇ? ಅರ್ಜೆಂಟಾಗಿ ನಾನು ಒಂದು ಫೋನನ್ನು ಮಾಡಬೇಕು ಎಂದು ಹೇಳುತ್ತಾರೆ. ಆಗ ಅಜ್ಜಿ ಮುಗುಳ್ನಗುತ್ತಾ ಹೇಳಿದರು, ಯಾವ ಫೋನ್? ನಮ್ಮ ಮನೆಯಲ್ಲಿ ಕರೆಂಟು ಮತ್ತು ಫೋನ್ ಎರಡೂ ಸಹ ಇಲ್ಲ. ಆದರೆ ನೀವು ಕುಳಿತುಕೊಳ್ಳಿ, ನಾನು ನಿಮಗೆ ಕುಡಿಯಲು ಏನಾದರೂ ತಂದು ಕೊಡುತ್ತೇನೆ. ನಿಮಗೆ ಸ್ವಲ್ಪ ಆಯಾಸ ಕಡಿಮೆಯಾಗುತ್ತದೆ. ಮತ್ತು ಇಲ್ಲಿ ಸ್ವಲ್ಪ ಹಣ್ಣುಗಳಿವೆ. ಅವುಗಳನ್ನು ಸಹ ತೆಗೆದುಕೊಳ್ಳಿ, ಏಕೆಂದರೆ ನಿಮಗೆ ಮುಂದೆ ಪ್ರಯಾಣಿಸಲು ಶಕ್ತಿ ಬರುತ್ತದೆ ಎಂದರು. ಅಜ್ಜಿ ಅವರಿಗೆ ಕುಡಿಯಲು ಹಾಲನ್ನು ತೆಗೆದುಕೊಂಡು ಬರುತ್ತಾರೆ. ಡಾಕ್ಟರ್ಗೆ ಕುಡಿಯಲು ಹಾಲು ಕೊಟ್ಟು ಅಜ್ಜಿ ಮತ್ತೆ ಭಗವದ್ಗೀತೆಯನ್ನು ಓದಲು ಪ್ರಾರಂಭಿಸಿದರು. ಆಗ ಡಾಕ್ಟರ್ ಕಣ್ಣುಗಳು ಅಜ್ಜಿಯ ಬಳಿ ಒಂದು ಬಟ್ಟೆಯಲ್ಲಿ ಸುತ್ತಿದ ಒಂದು ಪುಟ್ಟ ಮಗುವಿನ ಮೇಲೆ ಬಿದ್ದಿತು ಮತ್ತು ಅಜ್ಜಿ ಅಳುಗಾಡದೆ ಕುಳಿತುಕೊಂಡಿದ್ದರು. ಅಜ್ಜಿ ಓದುವುದನ್ನು ಮುಗಿಸಿದರು. ಆಗ ಡಾಕ್ಟರ್, ತಾಯಿ, ನಿಮ್ಮ ಸ್ವಭಾವ ಮತ್ತು ಈ ನಡವಳಿಕೆಯನ್ನು ನೋಡಿದರೆ ನನಗೆ ನೀವು ಜಾದೂ ಮಾಡುತ್ತೀರಿ ಎಂದು ಅನಿಸುತ್ತಿದೆ. ದಯವಿಟ್ಟು ಆ ಶಕ್ತಿಯಿಂದ ಶೀಘ್ರದಲ್ಲೇ ಈ ಹವಾಮಾನವನ್ನು ಸ್ಪಷ್ಟಗೊಳಿಸಿ ಎಂದು ಹೇಳುತ್ತಾರೆ. ನೀವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ ಎಂದು ನಾನು ಭಾವಿಸಿದ್ದೇನೆ ಎಂದು ಹೇಳುತ್ತಾರೆ. ಆಗ ಅಜ್ಜಿ ಹೇಳಿದಳು, ಇಲ್ಲ ಮಗನೇ, ನೀನು ನನ್ನ ಅತಿಥಿ ಮತ್ತು ಅತಿಥಿ ಸೇವೆ ಮಾಡುವುದು ನನಗೆ ದೇವರ ಆದೇಶವಾಗಿದೆ. ನಿನಗಾಗಿಯೂ ನಾನು ಪ್ರಾರ್ಥಿಸಿದ್ದೇನೆ ಎಂದು ಅಜ್ಜಿಯು ಹೇಳಿದಳು. ಮತ್ತೆ ಹೀಗೆ ಹೇಳುತ್ತಾಳೆ, ದೇವರು ಅದೃಷ್ಟವಶಾತ್ ಅವರು ಇಲ್ಲಿಯವರೆಗೂ ನನ್ನ ಪ್ರತಿಯೊಂದು ಪ್ರಾರ್ಥನೆಯನ್ನು ಈಡೇರಿಸಿದ್ದಾನೆ. ನಾನು ಆ ದೇವರಲ್ಲಿ ಇನ್ನೂ ಒಂದು ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ. ಬಹುಶಃ ಸಮಯ ಬಂದಾಗ ದೇವರು ಅದನ್ನು ಸಹ ಈಡೇರಿಸಬಹುದು ಎಂದು ಹೇಳುತ್ತಾಳೆ. ಅದಕ್ಕೆ ವೈದ್ಯರು ಕುತೂಹಲದಿಂದ ಕೇಳುತ್ತಾರೆ, ಏನು ಆ ಪ್ರಾರ್ಥನೆ ಎಂದು. ಆಗ ಅಜ್ಜಿ ಹೇಳುತ್ತಾಳೆ, ಈಗ ನಿಮ್ಮ ಮುಂದೆ ಸುಟ್ಟು ಬಿದ್ದಿರುವ ಈ 2 ವರ್ಷದ ಮಗು ನನ್ನ ಮೊಮ್ಮಗ. ಇವನಿಗೆ ತಾಯಿ ಮತ್ತು ತಂದೆ ಇಬ್ಬರೂ ಸತ್ತು ಹೋಗಿದ್ದಾರೆ. ನನಗೆ ವಯಸ್ಸಾದ ಸಮಯದಲ್ಲಿ ಈ ಮಗುವಿನ ಜವಾಬ್ದಾರಿ ನನ್ನ ಮೇಲೆ ಇದೆ.
ಈ ನನ್ನ ಮೊಮ್ಮಗನ ಕಾಯಿಲೆಯನ್ನು ಎಲ್ಲ ವೈದ್ಯರು ಅಪಾಯಕಾರಿ ಮತ್ತು ಇದನ್ನು ಗುಣಪಡಿಸಲು ಸಾಧ್ಯವಿಲ್ಲ ಅನ್ನುತ್ತಿದ್ದಾರೆ. ಆದರೆ ಈ ಕಾಯಿಲೆಯನ್ನು ದೆಹಲಿಯ ಒಬ್ಬ ಡಾಕ್ಟರ್ ಅವರಿಂದ ಗುಣಪಡಿಸಲು ಸಾಧ್ಯವೆಂದು ಹೇಳುತ್ತಿದ್ದಾರೆ. ಅವರ ಹೆಸರು ಡಾಕ್ಟರ್ ಪಟ್ನಾಯಕ್. ಅವರು ಮಾತ್ರ ಇದನ್ನು ಗುಣಪಡಿಸಬಹುದು. ಆದರೆ ನನಗೆ ತುಂಬ ವಯಸ್ಸಾಗಿದೆ. ನಾನು ಆ ಡಾಕ್ಟರನ್ನು ತಲುಪುವುದು ಹೇಗೆ ಎಂದು ಚಿಂತಿಸುತ್ತಾಳೆ ಮತ್ತು ಹೀಗೆ ಹೇಳುತ್ತಾಳೆ, ಹೇಗೋ ನಾನು ಅಲ್ಲಿವರೆಗೂ ತಲುಪಿದರೂ ಅವರು ನನ್ನ ಮೊಮ್ಮಗನನ್ನು ನೋಡಲು ಒಪ್ಪುತ್ತಾರೋ ಇಲ್ಲವೋ ಎಂದು ಅಜ್ಜಿಯು ಹೇಳುತ್ತಾಳೆ. ಅವಳು ಆ ದೇವರಿಂದ ಕೇಳುತ್ತಿದ್ದುದು ಆ ಡಾಕ್ಟರ್ ಹೇಗಾದರೂ ನನ್ನ ಸಮಸ್ಯೆಯನ್ನು ಸುಲಭಗೊಳಿಸಬೇಕೆಂದು ಆ ದೇವರನ್ನು ಕೇಳುತ್ತಿದ್ದಾಳೆ. ಇದನ್ನು ಕೇಳಿದ ಡಾಕ್ಟರ್ ಕಣ್ಣುಗಳು ತುಂಬಿಕೊಂಡವು ಮತ್ತು ಗಡುಸು ಧ್ವನಿಯಲ್ಲಿ ಹೇಳುತ್ತಾರೆ, ತಾಯಿ, ನಿಮ್ಮ ಪ್ರಾರ್ಥನೆ ಆ ದೇವರಿಗೆ ಕೇಳಿಸಿತು ಅನಿಸುತ್ತದೆ. ಇಂದು ಆಕಾಶದಲ್ಲಿ ಭಾರೀ ಗುಡುಗು ಮಿಂಚು ಇರುವುದರಿಂದ ವಿಮಾನವನ್ನು ಆಕಾಶದಲ್ಲಿ ಹಾರಲು ಬಿಡಲಿಲ್ಲ. ನನ್ನ ದಾರಿಯನ್ನೇ ಕಳೆದುಕೊಳ್ಳುವಂತೆ ಮಾಡಿತು. ಇದರಿಂದ ನಾನು ಇಲ್ಲಿಗೆ ತಲುಪಿದೆ. ನಾನು ನನ್ನ ದಾರಿಯನ್ನು ಕಳೆದುಕೊಳ್ಳುವಂತೆ ಮಾಡಿದೆ. ಇದರಿಂದ ನಾನು ಇಲ್ಲಿಗೆ ಬಂದು ಸೇರಿದೆ ಎಂದು ಡಾಕ್ಟರ್ ಹೇಳಿದರು. ಮತ್ತೆ ಡಾಕ್ಟರ್ ಹೀಗೆ ಹೇಳುತ್ತಾರೆ, ಓ ದೇವರೇ, ನಿಮ್ಮ ಭಕ್ತರ ಪ್ರಾರ್ಥನೆಯನ್ನು ಸ್ವೀಕರಿಸುವ ಮೂಲಕ ನೀವು ಈ ರೀತಿಯಲ್ಲಿ ಸಹಾಯ ಮಾಡುತ್ತೀರಿ ಎಂದು ನಾನು ನಂಬಿದ್ದಿಲ್ಲ. ನೋಡು ತಾಯಿ, ದೇವರೇ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ. ನಿಮ್ಮ ಪ್ರಾರ್ಥನೆಗೆ ತುಂಬ ಶಕ್ತಿಯಿದೆ. ನಾನೇ ಡಾಕ್ಟರ್ ಪಟ್ನಾಯಕ್ ಎಂದು ಹೇಳುತ್ತಾ ಡಾಕ್ಟರ್ ಭಗವಂತನ ಪಾದಕ್ಕೆ ನಮಸ್ಕರಿಸಿದರು. ಸ್ನೇಹಿತರೆ, ಈ ಕಥೆಯಿಂದ ತಿಳಿಯುವುದೇನೆಂದರೆ, ನಿಜವಾದ ಮನಸ್ಸಿನಿಂದ ಮತ್ತು ನಿಸ್ವಾರ್ಥದಿಂದ ಮಾಡಿದ ಪ್ರಾರ್ಥನೆಗಳನ್ನು ಆ ದೇವರು ಖಂಡಿತವಾಗಿಯೂ ಈಡೇರಿಸುತ್ತಾನೆ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಈ ಕತೆಗೊಂದು ಲೈಕ್ ಕೊಡಿ. ಇಂತಹ ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.